ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗಳು ಬರ್ಡೇ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಇವತ್ತು. ಎಲ್ಲೆಲ್ಲ ಹೋದೆ, ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದು ಈ ವ್ಲಾಗಲ್ಲಿ ನೋಡ್ಬೋದು. ಮೀಶೋದಲ್ಲಿ ಒಂದಷ್ಟು ಥಿಂಗ್ಸ್ನ ಆರ್ಡರ್ ಮಾಡಿದ್ದೆ ಬರ್ಡೇಗೋಸ್ಕರ, ಅದೆಲ್ಲ ಬಂದಿತ್ತು. ರಿಸೀವ್ ಮಾಡಿಕೊಂಡು ಮತ್ತೆ ಶಾಪಿಂಗ್ಗೆ ಅಂತ ಹೋದ್ವಿ. ಇವಳಿಗೆ ಫ್ರಾಕ್ಸ್ ಎಲ್ಲ ಕೊಟ್ಟರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಸೊ ಅವಳು ಟಿ ಶರ್ಟು ಪ್ಯಾಂಟೇ ತೊಗೊಂಡ್ರೆ ಮತ್ತು ಸ್ಕೂಲ್ ಸ್ಟಾರ್ಟ್ ಆದಾಗ 1 ವೀಕ್ ಕಲರ್ ಡ್ರೆಸ್ ಇರುತ್ತೆ, ಅಲ್ಲೂ ಹಾಕೊಂಡು ಹೋಗೋಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ಟ್ರೆಂಡ್ಸಿಗೆ ಕರ್ಕೊಂಡೋದೆ. ಅಲ್ಲಿ ಚೆಕ್ ಮಾಡ್ತಾನೆ ಇದ್ದೀವಿ, ಇವಳು ಅದು ಇದು ಅಂತ ನೋಡಿ 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 ಸಾಕಾಗೋಯ್ತು. ಆಲ್ಮೋಸ್ಟ್ ಇವಳ ಹತ್ರ ಎಲ್ಲ ಥರದ ಕ್ಲಾತ್ಸು ಇತ್ತು. ನೋಡ್ತಾನೆ ಇದ್ವಿ, ಇವಳು ನೋಡ್ತಾನೆ ಇದ್ಲು. ಫೈನಲಿ 2 ಟಿ ಶರ್ಟ್ಸು ಮತ್ತು ಪ್ಯಾಂಟ್ಸ್ ತೊಗೊಂಡು ಮನೆಗೆ ಕ್ವಿಕ್ಕಾಗಿ ಶಾಪಿಂಗ್ನ ಮುಗಿಸಿದ್ವಿ. ಅದು 2 ಇಯರ್ಸ್ ಅಷ್ಟೇ, ಅದೆಲ್ಲ ಚಿಕ್ಕ ಪಾಪಿದು 2 ಇಯರ್ಸ್ ಪಾಪಿ. ಇದು ಯಾರ್ದು ನೋಡಿ, ಇದೆಲ್ಲ ಚಿಕ್ಕ ಬೇಬಿದು, 3 ಮಂತ್ ಬೇಬಿದ್ದು. ಮತ್ತು ನಾನು ಯಾವ್ದು ತಗೊಂಡ್ಲಿಮ್ಮ, ಇದೆಲ್ಲ ಸಿಕ್ಕುತ್ತೆ. ಬೇಬಿದು ನೋಡ್ತೀನಿ, ಇದು ಬೇಬಿದು. ಮೊನ್ನೆ ಆ ಸೈಡ್ ಐತೆ, ಬಾ ನೋಡೋಣ. ಇದು ಇಲ್ಲ ಜೀನ್ಸು ಪಾಪು ತೊಗೊಂಡಿದ್ಯಾ? ಜೀನ್ಸ್ ತೊಗೊಂತೀಯಾ? ಜೀನ್ಸ್ ತಗೊಳಲ್ಲ, ನಾನು ಬರೀ ಶರ್ಟದೇ ತೊಗೊಳ್ತೀನಿಮ್ಮ. ಬರೀ ಶರ್ಟ್ ತೊಗೊಂತೀಯಾ? ಇದು ಹಾಲಿನ ಹಿಂದೆ ಇರೋ ಟಾಪು ತಗೊಳ್ತೀನಿ, ಚೆನ್ನಾಗೈತೆ. ಚೆನ್ನಾಗೈತೆ. ಇಲ್ಲ ಆ ಸೈಡಲ್ಲಿರೋ ಫ್ರಾಕ್ ಇದು ಇದೇ ಕಾಟನ್ ಐತಿ ಅಮ್ಮ. ಅದಾತೆ ಅಲ್ಲಿ 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 ಎತ್ತಿಕ್ ವೇರ್ ಇದೆ ನೋಡು. ಬೇಡ, ಶರ್ಟದೇ ತಗೊಂಡು ಶರ್ಟ್ ಬೇಕಾ? ಅದೊಂದು ಸತಿ ಎತ್ತಿಕ್ ವೇರ್ ನೋಡ್ಕೊಂಡ್ಬರೋಣ. ಒಂದಿಷ್ಟು ತೋರಿಸ್ತೀನಿ. ಇದು ಯಾವುದ್ರದ್ದು? ಇದು ಬೇಡ ನಿಮಗೆ? ಇದ್ರದ್ದಾ? ಇನ್ನೊಂದು ತೋರಿಸ್ತೀನಿ. ಬರೀ ಟಿ ಶರ್ಟ್ ತೊಗೊಂಡ್ರೆ ಪಪ್ಪ ಬೈಯಲ್ಲ, ಬರೀ ಟಿ ಶರ್ಟ್ ಕುತ್ಕೊಂಡ್ಬಂದಿದ್ಯಾ ಅಂತ. ನಾನು ತಗೊಂಡಿದ್ದು ಅಂತ ಹೇಳು. ಏನು ತೊಗೊಂಡೆ? ಇವನೇ ಕಾಣೋದೈತಮ್ಮ. ಯೂನಿಕಾರ್ನ್ ಇದೆಯಲ್ಲ ನಿನ್ನ ಹತ್ರ ಆಲ್ರೆಡಿ? ಯಾವುದು? ಯೂನಿಕಾರ್ನ್ದು ಚಿಕ್ಕಿ ಕೊಡ್ಸಿರೋದು ಅಲ್ಲ, ನಾವು ಜುಡಿಯೋಗೆ ತೊಗೊಂಡಿದ್ವಲ್ಲ ಅದು. ಮತ್ತೆ ಇಲ್ಲಿ ನೋಡೋಣ. ನಂದು ನೋಡಿ, ಇದೆಲ್ಲ ಆಗುತ್ತೆ ಮಗು ನಿನಗೆ. ನೀನು ಬರೀ ಟಿ ಶರ್ಟ್ ತೊಗೊಂಡ್ರೆ ಸರಿ ಹೋಗಲ್ಲ. ಪ್ಯಾಂಟ್ ತೊಗೊಂತೀಯ, ಜೀನ್ಸ್ ಪ್ಯಾಂಟು? ಜೀನ್ಸ್ ಪ್ಯಾಂಟ್ ಬೇಡಮ್ಮ. ಮತ್ತು ಬರೀ ಟಿ ಶರ್ಟ್ ಹಾಕ್ಕೊಂಡು ಶಾರ್ಟ್ಸ್ ತೊಗೊಂತೀಯ ಹೋಗಲಿ? ಇದು ತಗೊಂಡು ಸರಿ ಆಯಿತು, ಟಿ ಶರ್ಟೇ ತಗೋ. ಶಾರ್ಟ್ಸ್ ತೊಗೊಂತೀಯ ಅದ್ರ ಜೊತೆ? ಹಾಂ, ನೋಡು ಟಿ ಶರ್ಟ್ ಯಾವ್ದು ಸೆಲೆಕ್ಟ್ ಮಾಡಿ. ಅಮ್ಮ, ಒಂದಂದ್ರೆ ಎಲ್ಲ ಅದೇ ಥರದೈತಲ್ಲಮ್ಮ. ಆ ಸೈಡ್ ನೋಡಿ. ಇದು ನಿಮ್ಗಾಗಲ್ಲ, ಇದು ನಿಮ್ಗಾಗುತ್ತೆ. ನಿಮ್ಮ ಸೈಜ್ ಇದು ಆಗುತ್ತೆ. ಇದಾಗುತ್ತಾ? ಅದು ಆಗುತ್ತೆ. ಇದು ನೋಡ್ತೀನಿ, ಅದು ಇದಾಗಲ್ಲ, ಇದಾಗುತ್ತೆ. ಇದಾಗುತ್ತಾ? ಹಾಂ, ಅದು ಆಗುತ್ತೆ. ಇದಾಗುತ್ತಾ? ಅದು ಆಗುತ್ತೆ. ಇದು ಆಗುತ್ತೆ, ಸರಿ, ಅದೆಲ್ಲ ಆಗುತ್ತೆ. ಇದೆಲ್ಲ ಆಗುತ್ತೆ. ನೀನು ಹೊಡ್ಕೊಡುವ ಚೆನ್ನಾಗಿರೋದು. ಮತ್ತು ಇರು, ನಾನು ನಮ್ಮ ಕಡೆ ನೋಡ್ಕೊಂಡ್ಬರ್ತೀನಿ. ಇರು, ಈ ಶಾರ್ಟಿಗೆ ಶಾರ್ಟ್ಸ್ ಐತಾ ನೋಡ್ಕೊಂಡ್ಬರ್ತೀನಿ. ಇರು, ಇನ್ನೇನು ಸೆಲೆಕ್ಟ್ ಮಾಡಿಬಿಡ ಅಂತ. ನಾನು ಶರ್ಟ್ ಮಾಡಿ ಇದು
ಹೋಗ್ಬಿಡ, ನಾನು ಹುಡುಕ್ ಬರ್ತೀನಿ. ಶರ್ಟ್ಸು ಶಾರ್ಟ್ಸ್ ಇಲ್ಲ ಐತಲ್ಲ, ಶಾರ್ಟ್ಸು ಇದೆಯಾ ನೋಡೋಣ. ಬ್ಲೂ ಕಲರ್ ತಗೊಂಡ್ಬಿಡಲ್ಲ. ಯಾವುದು? ಓಕೆ ತಗೋ, ಇದಾಗುತ್ತೆ ನಿಮಗೆ. ಶಾರ್ಟ್ ಇದು ತಗೊಂತೀನಿ. ತೊಗೊತೀಯಾ? ಮತ್ತು ಇದಕ್ಕೆ ಮ್ಯಾಚ್ ಆಗೋ ಥರ ಶರ್ಟ್ ತೊಗೊಳ್ಳೋಣ ಬಾ. ಇದಾಗುತ್ತಲ್ಲ. ಆಗುತ್ತಾ? ನಾನು ತೊಗೋತಿ ಇದನ್ನೇ. ನಾವು ರೆಗ್ಯುಲರಾಗಿ ಇದೇ ಬೇಕ್ರಿನಲ್ಲೇ ಕೇಕ್ಸ್ನೆಲ್ಲ ತೊಗೊಳೋದು. ಇಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಆಲ್ರೆಡಿ ರೆಫರೆನ್ಸ್ ಪಿಕ್ ಇತ್ತು, ಅದನ್ನು ತೋರಿಸಿ ಕೇಕ್ನ ಆರ್ಡರ್ ಕೊಟ್ವಿ. ಮನೆಯಲ್ಲಿ ಎಲ್ಲ ತರಕಾರಿ ಕೂಡ ಖಾಲಿಯಾಗಿತ್ತು. ಅಮ್ಮ ಮನೆಗೆ ಹೋಗೋದಿತ್ತು ಅಂತ ನಾನು ಯಾವ ತರಕಾರಿನೂ ಕೂಡ ಮನೆಯಲ್ಲಿ ಇಟ್ಟಿರಲಿಲ್ಲ. ಇದ್ದಿದ್ದ ತರಕಾರಿ ಎಲ್ಲ ಖಾಲಿ ಮಾಡಿದ್ದೆ. ಸೊ ತರಕಾರಿ ಅಂಗಡಿಗೆ ಹೋಗಿ ತರಕಾರಿನೆಲ್ಲ ಪರ್ಚೇಸ್ ಮಾಡಿದೆ. ನೆಕ್ಸ್ಟು ಹಾಲು ತರೋಣ ಅಂತ ಹೋದ್ವಿ. ನಮಗೆ ಹಾಲು ಕೊಡೋ ಆಂಟಿ ಎಷ್ಟು ಸ್ವೀಟು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ನಗ್ತಾ ನಗ್ತಾ ನಗುಮುಖದಲ್ಲಿ. ನೀವೇ ನೋಡಿ. ಇರು ನಮ್ಮನೆಗೆ, ನಾವಿರೋದು ಮೂವರೇ ಇರ್ತೀಯಾ? ಏಕಾ ಇರು, ನಿಂಗೆ ಹಾಲು ಬೆಣ್ಣೆ ಮೊಸರು ತುಪ್ಪ ಏನಕ್ಕಾದ್ರೂ ಮೋಸ ಮಾಡ್ತಾರ ಆಂಟಿ? ನೋಡ, ಎಮ್ಮೆ ಇರ್ತದೆ, ಎಮ್ಮೆಲೆ ಕುಡಿ, ದಪ್ಪ ಆಗು. ವರ್ಷ ಅಷ್ಟು ಎಮ್ಮೆ ಇದ್ದಾಗೆಲ್ಲ ಗಿಣ್ಣಾಗು. ಸಾಕು ಅಲ್ಲ. ನೀವು ಕೊಟ್ಟು ಕಳಿಸ್ತಿದ್ರಿ ಅಲ್ಲ? ನಾವೇ ಕುಟ್ಕಮ್ಮ. ಏಕ ಮತ್ತೆ ನೀವು ಕೊಟ್ಟಿರೋದು ಬೇಜಾನ್ ಮಾಡ್ಕೊಂಡು ತಿಂದಿದ್ದೀನಿ ನಾನು. ಗಿಣ್ಣಾಲು ಗಿಣ್ಣು ಅದೇನೇನು ಮೆಚ್ಕೊಂಡು ಬೇರೆಯವ್ರ ಮನೆಗೆ ನಂಗೆ ಬೇಡ ಅಂತ. ನಮ್ಮವ್ರದ್ದು ಇಷ್ಟಾಗಿ ಈತದೆ, ನಮ್ಮ ತಾತನವ್ರದ್ದು ಅವ್ರದ್ದು ಈತದೆ. ಅವರು ಚೆನ್ನಾಗಿ ಇಸ್ಕೊಂಬಂದು ಕೊಡ್ತೀನಿ ಬೇಕಾದ್ರೆ. ಅವಲಕ್ಕಿನೂ ಕಳೆಪಪ್ಪ ಹಾಕ್ಬೇಕು. ಅವಲಕ್ಕಿ ಕಳೆ ಪಪ್ಪ ಹಾಕಿನೇ ನಾನು ಮಾಡೋದು. ಎಷ್ಟು ಚೆನ್ನಾಗಿರ್ತೈತೆ. ತಟ್ಟೆಗೆ ಹಾಕೊಂಡ್ಬಿಟ್ಟು ಪೀಸ್ಗಳು ಮಾಡಿದ್ರೆ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತೈತೆ. ನಮ್ಮ ಅಜ್ಜಿ, ಇನ್ನೊಂದು ಅಜ್ಜಿ ರವೆ ಹಾಕಿ ಮುದ್ದೆ ತೋಳಿಸ್ಬಿಟ್ಟು ಇಕ್ಬಿಡೋರು. ನಿಮ್ ತಂಗಿ ಮಗನ ಸೇಮ್ ಹಿಂಗೆ ಇರೋದು ಅಲ್ಲ. ಬೆಳಗ್ಗೆ ಒಂದಷ್ಟು ಬರೀ ಕ್ಲಾತ್ಸ್ ಮಾತ್ರ ಶಾಪಿಂಗ್ ಮಾಡಿಕೊಂಡು ಮನೆಗೆ ರಿಟರ್ನ್ ಬಂದೆ. ತುಂಬ ಮಳೆ ಬರೋ ಥರ ಇತ್ತು, ವೆದರ್ ಸರಿ ಇಲ್ಲ, ಮನೆಯಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಅಂಥೇಳಿ ಮನೆಗೆ ರಿಟರ್ನ್ ಬಂದೆ. ಏನಾದರೂ ಬೇಕಿದ್ರೆ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡ್ರೆ ಆಯಿತು ಅಂತ ಡೆಕೋರೇಷನಿಗೆ ಅಂತ ಒಂದಷ್ಟು ಐಟಮ್ಸ್ ಬುಕ್ ಮಾಡಿದ್ದೆ. ನೋಡಿ, ಇದು ಬಂದಿದೆ, ಪ್ಲಸ್ ಇದು ಹ್ಯಾಪಿ ಬರ್ಡೇದು ಹ್ಯಾಂಗ್ ಮಾಡೋದಕ್ಕೆ ಬಂದಿದೆ. ಆಮೇಲೆ ಇದು ಕೊಟ್ಟಿದ್ದಾರೆ 2 ಯೂನಿಟ್ಟು. ಬಟ್ ನಾನು ಬುಕ್ ಮಾಡಿದ್ದು ಈ ಐಟಮ್ ಅಲ್ಲ. 2 ನೆಟೆಡ್ ಕರ್ಟನ್ ಇತ್ತು ಅದರಲ್ಲಿ, ಪ್ಲಸ್ LED ಲೈಟ್ ಇತ್ತು. ಇದರಲ್ಲಿ LED ಲೈಟೇ ಕೊಟ್ಟಿಲ್ಲ ಅವರು. ಸೊ ನಾನು ಅದನ್ನು ರಿಟರ್ನ್ ಆಪ್ಷನ್ ಇತ್ತಲ್ಲ, ರಿಟರ್ನ್ ಮಾಡ್ತಿದ್ದೀನಿ. ಅವರು ರೀಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಸೆಕೆಂಡ್ ಟೈಮ್ ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ನನಗೆ ಈ ಥರ ಆಗ್ತಿರೋದು. ನಾನು ಬುಕ್ ಮಾಡೋ ಐಟಮ್ಸೇ ಬೇರೆ, ಅವ್ರು ನನಗೆ ಡೆಲಿವರಿ ಕೊಡ್ತಿರೋ ಐಟಮ್ಸೇ ಬೇರೆ. ಕಂಪ್ಲೀಟಾಗಿ ರಾಂಗ್ ಪ್ರಾಡಕ್ಟ್ ನನಗೆ ಬಂದಿದೆ. ಇನ್ನೊಂದು 15 ಮಿನಿಟ್ಸ್ ನಾನು ಟೈಮ್ ಸ್ಪೆಂಡ್ ಮಾಡಿದರೆ ಇದನ್ನೆಲ್ಲನೂ ತೊಗೊಂಬರ್ಬೋದಿತ್ತು. ಬಟ್ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ರಿಟರ್ನ್ ಬಂದೆ. ಈ ಥರ ಆಗಿದೆ. ನೋಡೋಣ ಇನ್ನು ಫ್ಯೂಚರಲ್ಲಿ ಯಾವುದು ಬುಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡಿಕೊಂಡು ಬುಕ್ ಮಾಡ್ತೀನಿ. ಈವ್ನಿಂಗ್ ಟ್ಯೂಷನ್ಸ್ ಎಲ್ಲ ಇತ್ತು. ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಕ್ವಿಕ್ಕಾಗಿ ಅಡುಗೆ ಮಾಡಿಕೊಂಡು ಊಟ ಮುಗಿಸ್ಕೊಂಡೆ. ನಾಳೆಗೆ ಏನೇನೆಲ್ಲ ಡಿಶಸ್ ಬೇಕೋ ಅದನ್ನೆಲ್ಲ ಈಗಲೇ ಪ್ರಿಪೇರ್ ಮಾಡೋಣ ಅಂತ. ಜಾಮೂನ್ ಬೇಕಾಗಿತ್ತು, ನನ್ನ ಮಗಳು ಜಾಮೂನ್ ಕೇಳ್ತಿದ್ಲು. ಸೊ ಜಾಮೂನ್ಗೆ ಹಿಟ್ಟೆಲ್ಲ ಕಲಸಿಟ್ಟು 5 ಮಿನಿಟ್ಸ್ ರೆಸ್ಟಿಗೆ ಬಿಟ್ಟೆ. ಅದೇ 5 ಮಿನಿಟ್ಸಲ್ಲಿ ತುಂಬ ಹೆಲ್ತಿ, ಡಿಲೀಷಿಯಸ್, ನ್ಯೂಟ್ರಿಷಿಯಸ್ ಆಗಿರೋ ಐಸ್ ಕ್ರೀಮ್ನ ರೆಡಿ ಮಾಡಿಕೊಂಡೆ. ಈ ಐಸ್ ಕ್ರೀಮ್ನ ಮನೆಯಲ್ಲೇ ಬರೀ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು. ಔಟ್ಸೈಡ್ ನಾವು ಜಂಕ್ ಐಸ್ ಕ್ರೀಮ್ನ ತಿಂದು ನಮ್ಮ ಹೆಲ್ತ್ನ ಅಪ್ಸೆಟ್ ಮಾಡ್ಕೊಳ್ಳೋದ್ರ ಬದಲು 5 ಮಿನಿಟ್ಸ್ ಟೈಮ್ನ ಸ್ಪೆಂಡ್ ಮಾಡಿ ಎಷ್ಟು ಚೆನ್ನಾಗಿರೋ ಅಂಥ ಐಸ್ ಕ್ರೀಮ್ನ ನಾವು ರೆಡಿ ಮಾಡ್ಕೋಬೋದು. ಐಸ್ ಕ್ರೀಮ್ ರೆಡಿ ಆದಮೇಲೆ ಬೇಗ ಜಾಮೂನ್ ಮಾಡಿ ಮುಗಿಸ್ದೆ. ನಾಳೆ ಪೂಜೆಗೆ ಏನೇನೆಲ್ಲ ಹೂ ಬೇಕೋ ಅದನ್ನೆಲ್ಲನೂ
ಇವತ್ತೇ ರೆಡಿ ಮಾಡಿ ಇಟ್ಟಿದ್ದೆ. ಇಷ್ಟ ಆಗಿತ್ತು ಬರ್ಡೇ ಪ್ರಿಪ್ರೇಷನ್ನು. ಡೆಕೋರೇಷನ್ ಎಲ್ಲ ನಾನು ನೆಕ್ಸ್ಟ್ ಡೇಗೆ ಇಟ್ಕೊಂಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. Bye bye. Keep supporting me.